ಗೈಸ್, ಡೇ 4 ಇವತ್ತು. ವಿ ಆರ್ ಫೈನಲಿ ಗೋಯಿಂಗ್ ಟು ಎಂಟರ್ ನೇಪಾಲ್ ಟುಡೇ. ಸೊ ಇವಾಗ ನಮ್ಮ ಟೈಮ್ ಏನು ಅಂದರೆ 4:40 ಆಗಿದೆ. ಇವಾಗ ಒಂದು 5 ಗಂಟೆಗೆ ಹೊರಟು ವಿಲ್ ಮೇಕ್ ಅವರ್ ವೇ ಟುವರ್ಡ್ಸ್ ನೇಪಾಲ್ ಬಾರ್ಡರ್. ಅಲ್ಲೋಗಿ ಸಿಗ್ತೀನಿ, ಬನ್ನಿ ಹೋಗೋಣ. Hey guys, welcome back to my channel. This is Smoke and you are watching Smoke Vlog. You are watching next stop Nepal. ನಮ್ಮ adventure series solo ride to Nepal from Bangalore. This is day 4. We are leaving from Akbarpur towards Sonali. Sonali is the border. ಅಲ್ಲಿಂದ ಎಂಟರ್ ಆಗಬೇಕು. ಸೊ ಇಲ್ಲಿಂದ 170 ಕಿಲೋಮೀಟರ್ಸ್, 3 hours 55 minutes ಅಂತ ಗೂಗಲ್ ಮಾತಾಜಿ ಹೇಳ್ತಾ ಇದೆ. ಸೊ ಲೆಟ್ಸ್ ಹಿಟ್ ದ ರೋಡ್. ದಿನ ಆಲ್ಮೋಸ್ಟ್ 2000 ಕಿಲೋಮೀಟರ್ಸ್ ಓಡ್ಕೊಂಡು ಬಂದಿದ್ದೀನಿ. ಎವ್ರಿ ಡೇ ಆಲ್ಮೋಸ್ಟ್ 700 ಬಂದಿದೆ. ಎಲ್ಲೇ 700 ಆಗಿಲ್ಲ, ಐ ಥಿಂಕ್ ಅರೌಂಡ್ 600 ಅಷ್ಟೇ ಆಗಿದ್ದು. 600 560 ಏನೋ ಅಷ್ಟೇ. ಜಾಕಂಬ ವೈಜಾಗ್ ಅಂದರೆ ಏನು ಕೇಳ್ಸಲ್ಲ. ಸೊ ಅರ್ಲಿ ಮಾರ್ನಿಂಗ್ ಇವಾಗ 4:53 ಆಗಿದೆ. 5 ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನಲ್ಲಿದೆ. ಸ್ವಲ್ಪ ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದೀನಿ, 5 ನಿಮಿಷ ಮುಂಚೆನೇ ಬಿಟ್ಟಿದ್ದೀನಿ. ನಾಟ್ ಬ್ಯಾಡ್. ಸೊ ನಿನ್ನೆ ಇಲ್ಲಿ ಬಂದೆ 3:30 ಏನೋ ಆಯಿತು. ಲಂಚ್ ಮಾಡಿದೆ, ಆಮೇಲೆ ಸ್ವಲ್ಪ ಪಾಲ್ ಇತ್ತು, ಪಾಲ್ ತೊಗೊಂಡೆ. ಸ್ವಲ್ಪ ಅದೇ ಲೇಟ್ ಆಯಿತು, ಮತ್ತು ಇಲ್ಲೇ ಸೇಮ್ ಆಗ್ಬಿಟ್ಟೆ. ಇಲ್ಲಾಂದರೆ ಇನ್ನೂ ಮುಂದೆ ಹೋಗೋದಾಯಿತು. ಸೊ ಇವತ್ತು ಬಾರ್ಡರ್ ಕ್ರಾಸಿಂಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ದಿಸ್ ಇಸ್ ದ ಫಸ್ಟ್ ಕ್ರಾಸಿಂಗ್, ಒಂದು ಫಸ್ಟ್ ಇಂಟರ್ನ್ಯಾಷನಲ್ ಕ್ರಾಸಿಂಗ್. ನೇಪಾಲ್ ಅಷ್ಟೇನು ಟ್ರಿಕ್ಕಿ ಇರೋಲ್ಲ, ಪಾಸ್ಪೋರ್ಟ್ ಏನೂ ಕೇಳಲ್ಲ ಅವರು. ಸೊ ದಟ್ ಶುಡ್ಂಟ್ ಬಿ ಎ ಪ್ರಾಬ್ಲಮ್. ಬನ್ನಿ, ಎಲ್ಲಿ ಸ್ಟೇ ಆಗೋದು ಎಲ್ಲ ಆಮೇಲೆ ನೋಡಬೇಕು. ಇಲ್ಲಿ ಆಲ್ರೆಡಿ ಏರ್ಟೆಲ್ ವರ್ಕ್ ಆಗ್ತಾ ಇಲ್ಲ ನನ್ನ ಮೈನ್ ಮೊಬೈಲಲ್ಲಿ. ಜಿಯೋನೇ ಓಡ್ತಾ ಇರೋದು ಇವಾಗ. ನೋಡಿ, ಜಿಯೋ ಎಲ್ಲ ಕಡೆ ಸಿಗ್ತಾಯಿದೆ, ಬಿಟ್ಟರೆ ಇನ್ನೂ ನೇಪಾಳಲ್ಲೂ ಸಿಗುತ್ತೆ. ಹಂಗೆ ಹೋಗ್ಬಿಡ್ತಾರೆ. ಓಕೆ ಗಾಯ್ಸ್, ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ಕೊಂಡಿಲ್ಲ ಅಂದರೆ ಕಂಟೆಂಟ್ ಇಷ್ಟ ಲೈಕ್ ಮಾಡಿ. 3 ದಿನ ಅಷ್ಟೇನು ಹೆವಿಯಾಗಿ ಇದೇನಿಲ್ಲ. ಸೆಕೆಂಡ್ ಡೇ ನಾವು ಜಬಲ್ಪುರಲ್ಲಿ ವಾಟರ್ ಫಾಲ್ಸ್ ಹೋಗಿರೋದು, ಚೆನ್ನಾಗಿರುತ್ತೆ ನೋಡಿ. ಡ್ರೋನ್ ಶಾಟ್ಸು ನೋಡಿಲ್ಲ ನಾನು, ನೋಡ್ಕೊಂಬಂದ್ಬಿಡಿ. ಇವತ್ತಿಂದ ನಾಳೆನ ದ ರಿಯಲ್ ಆಫ್ ರೋಡಿಂಗ್ ಅಡ್ವೆಂಚರ್ ಸ್ಟಾರ್ಟ್. ಸ್ಟೇ ಟ್ಯೂನ್ ಗೈಸ್, ಲೆಟ್ಸ್ ಗೋ. ಎಲ್ಲದೊಂದು ನಿಂತ್ಕೊಂಡು ಒಂದು ಚಾಯ್ ಹಾಕ್ಕೊಂಡು ಲೆಟ್ಸ್ ಗೋ ಟು ದ ಬಾರ್ಡರ್. ಅಕ್ಬರ್ಪುರ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಟ್ ಇಸ್ ನೆಕ್ಸ್ಟ್ ಗೋರಖ್ಪುರ್ ಗೈಸ್. ಅಂದರೆ ಗೋರಖ್ಪುರ್ ಇನ್ನು ಮುಂಚೆನೇ ಬರುತ್ತೆ. ಗೋರಖ್ಪುರ್ ಇವಾಗ ಹೋಗ್ತಾ ಇರೋದು ನಾವು ತಾಂಡಿ, ಬಸ್ತಿ, ಆಮೇಲೆ ಸೊನಾಲಿ, ಆ ಥರ ಏನೊಂದು ರೂಟು. ಗೈಸ್, ಗೂಗಲ್ ಎಲ್ಲ ಊರೊಳಗಡೆ ಮೇಲೆ ಕರ್ಕೊಂಡು ಹೋಗ್ತಾಯಿದೆ. ಇಲ್ಲಿ ನೋಡಿ, ಬೆಳಿಗ್ಗೆ ಆಫ್ ರೋಡಿಂಗ. ಏನು ಗುರು ಇದು? ಇಲ್ಲೆಲ್ಲ ರೈಟ್ ಹೋಗ್ಬೇಕಂತೆ. ಏನು ಆಟ ಆಡ್ತಾ ಇದೆಯಾ ಇದು? ಗೂಗಲ್ ಮಾತಾಜಿ ನಾವು ಹಿಡ್ಕೊಂಡು ಆಟ ಆಡ್ತಾ ಇದ್ದೆ ಗುರು. ಗೂಗಲ್ ಮಾತಾಜಿ ಬೈಕ್ ಅಂತ ಹಾಕಿದ್ರೆ ಇದೊಂದು ಗೋಳು, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ದರಿದ್ರ ಗೂಗಲು. ಸ್ವಲ್ಪ ಬೆಳಕಿದ್ರೂ ಪರವಾಗಿಲ್ಲ, ಅಷ್ಟೊಂದು ಕತ್ಲೆಯಲ್ಲಿ ಬೆಂಗಳೂರು ಹೈವೇಗೆ ತೊಗೊಂಡೋಗಿ ಬಿಟ್ಬಿಟ್ಟಿದೆ. ಅಯ್ಯೋ ಗೂಗಲ್ ದಟ್ ಸನ್ಸೆಟ್, ಸನ್ರೈಸ್ ಸಕ್ಕತ್ತಾಗಿದೆಯಲ್ಲ, ಕ್ರೇಜಿಯಾಗಿದೆ ಗುರು.
ಏನು ಹಂಗೆ ನೋಡ್ತವ್ರೆ, ಶಾಕ್ ಆಗಿ ಶೇಕ್ ಆಗಿ ನೋಡ್ತವ್ರೆ, ಶಿಕ್ ಶಾಕ್ ಶುಕ್ ಅಂತ. ನೋಡಿ ಏನು ಕಾಣಿಸ್ತದೆ. ಸುಮ್ಮನೆ ಒಂದು ಫೋಟೋ ಶೂಟಿಗೆ ಅಂತ ಒಂದು ಸೈಡ್ಗೆ ಹಾಕೊಂಡೆ ಅಲ್ಲಿ. ದಿಸ್ ಇಸ್ ಆ್ಯಕ್ಚುಯಲ್ ರೋಡ್ ಯಾಟು ನೋಡಿಬೋದು ಏನು ಚಂದ ಕ್ಲೀನ್ ಆಗಿದೆ. ಸೂಪರ್ ಆಗಿದೆಯಲ್ಲ ರೋಡ್, ಅಷ್ಟು ಸೂಪರ್ ಆಗಿಲ್ಲ. ಎಲ್ಲ ಕಡೆ ಫೋಟೋಸ್. ಇದು ನೋಡಿ ಹೆಂಗಿದೆ, ಫುಲ್ಲು ಮಂಜು ಎರಡು ಸೈಡು. ಡ್ರೋನ್ ಶಾಟ್ ಟ್ರೈ ಮಾಡೋಣ. ಸಾಕಾಗಿದೆ ಇದು. ಗೂಗಲ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದೆ ಒಳಗಡೆಯಿಂದ ಅಲ್ಲ, ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್, ನಾವಿನ್ನೂ ನೇಪಾಲ್ ಎಂಟ್ರಾಗಕ್ಕೆ 14 ಕಿಲೋಮೀಟರ್ಸ್ ಇದೆ. ನಾನೇನು ಅನ್ಕೊತಾ ಇದ್ದೀನಿ ಅಂದರೆ ಇಲ್ಲೇ ಪೆಟ್ರೋಲ್ ಫುಲ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಅಲ್ಲಿ ಜಾಸ್ತಿ ಅನ್ಸುತ್ತೆ ಇಲ್ಲಿಗಿಂತ ರೇಟು. ಇಲ್ಲೇ ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಂತಾರೆ. ಇಂಡಿಯನ್ ಆಯಿಲ್ ಹಾಕ್ತಾ ಇರೋದು, ಬೇರೆ ಯಾವ್ದು ಹಾಕ್ತಾ ಇಲ್ಲ. ಅದೇ ಪೆಟ್ರೋಲ್ ಹಾಕ್ಸೋಣ ಅಂತ. ಸೊ ಇಂಡಿಯನ್ ಆಯಿಲ್ ಫುಲ್ ಮಾಡಿಕೊಂಡು ಗೋ ಟು ದ ಬಾರ್ಡರ್. ಬಾರ್ಡರ್ ಇಲ್ಲಿ ಕಂಟಿನ್ಯೂ ಗಾಯ್ಸ್. ಇಲ್ಲಿ ರೋಡ್ ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ ರೋಡು. ಇಷ್ಟೊತ್ತು ಯಾವುದೋ ಹೂಗಳು ಕರ್ಕೊಂಬಂದ್ಬಿಟ್ಟು ಅಯ್ಯೋ ಯಪ್ಪ. ನೇಪಾಳಲ್ಲಿ ಇವಾಗ ಸದ್ಯ ಕ್ಲೈಮೇಟ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಬಿಸಿಲು ಇರುತ್ತಾ, ಚಳಿ ಇರುತ್ತಾ, ಸ್ನೋ ಇರುತ್ತಾ, ಏನೂ ಐಡಿಯಾ ಇಲ್ಲ. ಮಾರ್ಚಲ್ಲಿ ಗುಡ್ ಟೈಮ್ ಟು ಗೋ ಅಂದರು, ಲೀವ್ ಇತ್ತು, ಹೊರಟ್ಬಿಟ್ಟೆ. ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ 2100 ಕಿಲೋಮೀಟರ್ಸ್ ಆಗಿದೆ ಇದು. ದಿಸ್ ಇಸ್ ದ 4th ಡೇ ವಿ ಆರ್ ಎಂಟರಿಂಗ್ ನೇಪಾಲ್. कहाँ से आए हैं? बैंगलोर। बैंगलोर? हाँ। गाड़ी से ही? हाँ। कितने दिन में यहाँ पहुँचे? 3 दिन हुआ। 3 दिन में। ಸೊ ಲಾಸ್ಟೆಲ್ಲ ಇಂಡಿಯಾದಲ್ಲೇ ಮುಗಿಸ್ ಫುಲ್ ಮಾಡಿಕೊಂಡು ಹೊರಗಂಟೆ ನೇಪಾಲ್ ನಾವು. ಸರ್ ಸ್ಕ್ಯಾನರೇ? ಆಯ್ತಾ ಬಾಯ್. यूट्यूब में स्मोक मोल के सर्च करो. पेपर 719 रुपए 13 पैसे प्राप्त हुए. ये वाला क्या है आपका नाम? हमारा अनूप. आकाश. ಆಕಾಶ್. ಓಕೆ, ಇಲ್ಲಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ವಯಸ್ಸು ಹತ್ರ ಇಂದ ಓಡ್ತಾ ಇರೋದು. ठीक है भैया, बाय बाय. ಫುಲ್ ಟ್ಯಾಂಕ್ ಆಯಿತು. ಟ್ರಿಪ್ ಟು ರೀಸೆಟ್ ಮಾಡ್ಬಿಡೋಣ ವಿಡಿಯೋ. ಬಾಯ್ ಸೆಲ್ಫಿ ಎಲ್ಲ ತೊಗೊತಾರೆ ಇವರು, ಪರವಾಗಿಲ್ಲ. ಸೊ ಇವಾಗ ಡೈರೆಕ್ಟ್ ಬಾರ್ಡ್ರು, 6 ಕಿಲೋಮೀಟ್ರಲ್ಲಿ ಬಾರ್ಡ್ರು. ಆಮೇಲೆ ವಿ ಆರ್ ಎಂಟ್ರಿಂಗ್ ನೇಪಾಲ್. ಹೆಂಗಿರು ಎಲ್ಲ ವೈಟ್ ಆ್ಯಂಡ್ ವೈಟ್ ಆಗವ್ರೆ. ಎಲ್ಲ ಹೋಗ್ಬೇಕಿಲ್ಲಿ. ABCD ಗೊತ್ತಿಲ್ವಲ್ಲ ಅವರು, ಎಲ್ಲ ಹೋಗ್ಬೇಕು, ಏನು ಮಾಡಬೇಕು ಅಂತ. ಇಮಿಗ್ರೇಷನ್ ಅಂತೆ. ಇಲ್ಲೇನು ಮಾಡಬೇಕು ನಾವು? ಹೋಟೆಲ್ ಇಂಡಿಯನ್ ಇಮಿಗ್ರೇಷನ್ ತಂಗ ನೇಪಾಲ್ ಇಮಿಗ್ರೇಷನ್ ಅಂತಾರೆ ತಗೊಂಡ್ಬರ್ತೀವಿ.
ಅದು ಅಜೀಬ್ ಸೀನ್ ಏನು ಅಂದರೆ ನಾನು ಇಂಡಿಯನ್ ಇಮಿಗ್ರೇಷನ್ ಬಂದುಬಿಟ್ಟಿದ್ದೀನಿ, ನೇಪಾಲ್ ಇಮಿಗ್ರೇಷನ್ ಹೋಗೋ ಬದಲು. ಸೊ ನಮ್ಗೆ ಇಲ್ಲೇನು ಕೆಲಸ ಇಲ್ಲ ಮಾಡೋಕ್ಕೆ. ಎಲ್ಲ ಇಟ್ಟು ಅದನ್ನು. ಸೊ ನೋಡಿ ಎಷ್ಟು ಜನ ಅವರು ಎಲ್ಲ ಫಾರಿನರ್ಸ್. ಎಲ್ಲ ಏನಕ್ಕೆ ಮಾಸ್ಕ್ ಹಾಕೊಂಡವ್ರೆ ಅಂತ ಗೊತ್ತಾಗ್ತಾಯಿದೆ. ಯಾವನೋ ಸೈಕಲ್ ನನ್ನ ಮಗ ಅಲ್ಲಿ ಇಲ್ಲಿ ನೋಡಿ ಒಳಗೆ ಅವ್ರು ಮತ್ತೆ ಇಲ್ಲಿ ಇಮಿಗ್ರೇಷನ್ ಅಲ್ಲ, ಏನು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಆಯಿತು ಬನ್ನಿ ಮುಂದೆ ಏನಿದೆ ನೋಡೋಣ. ನನಗದು ಗೊತ್ತಾಗ್ತಾ ಇಲ್ಲ. ಅಲ್ಲೇನೋ ಫ್ಲಾಗ್ ಇದೆ ನಮ್ಮದು, ಮೋಸ್ಟ್ಲಿ ಇದೆ ಅನಿಸುತ್ತೆ. सर बंसार किधर बनाना है? बंसार तो बनेगा अभी। आप कहाँ से आ रहे हैं? अपना आईडी दिखा दीजिए। बैंगलोर से आ रहा हूँ सर। बंगलौर से आ रहे हैं? हाँ। आईडी दिखाइए। उधर पार कर सकते हैं? आप चले गए ना, वो खड़े हैं ना, हाँ। वहाँ से राइट। ठीक है। राइट ರೈಟ್ ಇಲ್ಲ. ಏನೋ ರಿಸಾರ್ಟ್ ವ್ಯೂ ಐತೆ. ಆಗಲ್ಲ ಗುರು, ಇದೆಲ್ಲ ಎಲ್ಲಿ ಏನು ಸೀನ್ ಅಂತ ನೋಡೋಣ. ಐಡಿ ಗಿಡಿ ತೊಗೊಂಬಿಟ್ಟು ಐಡಿ ಐತೆ. ಓಕೆ ಲೆಟ್ ಇಸ್ ಗೋ. ಬಾರ್ಡರ್ ಗುರು, ಬಾರ್ಡರಲ್ಲಿದ್ದೀನಿ ನಾನು. ಎಲ್ಲೋ ಹೋಗ್ಬೇಕು, ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ. One eternity later. ನೇಪಾಲ್ ಎಂಟ್ರ್ ಆದರೆ ಬಟ್ ಎಂಟ್ರಾಗಕ್ಕೆ ಬಿಡಲಿಲ್ಲ. ಬಿಕಾಸ್ ಡ್ರೋನ್ ಇದೆಯಲ್ಲ, ಡ್ರೋನ್ ಇದ್ದರೆ ಬಿಡೋಲ್ಲ ಅಂದ್ಬಿಟ್ರು. ಸೊ ಇವಾಗ ಡ್ರೋನ್ನ ಎಲ್ಲದು ಕೊಟ್ಬಿಟ್ಟು ಕೊರಿಯರ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಎಂಟ್ರ್ ಆಗಬೇಕು. ಕೊರಿಯರ್ ಆಫೀಸ್ ಈ ಟೈಮ್ಗೆ ಯಾರು ಓಪನ್ ಆಗಿರ್ತಾರೆ ಗುರು? ಇವೆಲ್ಲ ಹಿಂದಿಯಲ್ಲಿ ಬೇರೆ ಬರ್ದವ್ರೆ, ಸಡನ್ನಾಗಿ ಓದೋಕ್ಕಾಗಲ್ಲ. ಸರ್ ಕೊರಿಯರ್ ಆಫೀಸ್ಗಿದ್ದಾರೆ, ಕೊರಿಯರ್ ಗೈಸ್. ಇವಾಗ ಏನಾಯಿತು ಅಂದರೆ ಡ್ರೋನ್ ಅಲೋ ಮಾಡಿಲ್ಲ ಒಳಗಡೆ. ಸೊ ಕೊರಿಯರ್ ಮಾಡೋಣ ಅಂತ ಇಲ್ಲಿ ಬಂದೆ. ಇಲ್ಲಿ ಕೊರಿಯರ್ ಯಾವುದು ಓಪನೇ ಆಗಿಲ್ಲ ಇನ್ನು 8 ಗಂಟೆ ಇವಾಗ. ಸೊ ಸಂಜಯ್ ಗುಪ್ತಾ ಸರ್ ಇಲ್ಲಿ ಅವ್ರದ್ದೇ ಒಂದು ಶಾಪ್ ಇದೆ, ಬೈಕ್ ಶಾಪ್ ಏನಾ, बाइक मॉडिफाई। ಹಾಂ ಮಾಡಿಫೈಯಿಂಗ್ ಎಲ್ಲ ಪಾರ್ಟ್ಸ್ ಗಿಟ್ಸ್ ಎಲ್ಲ ಇದೆ ಇವ್ರ ಹತ್ರ ಬಂದು ಕೇಳಿದೆ, ಸರ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಡ್ರೋನ್ ಇಟ್ಕೊಳ್ತೀರಾ ಅಂತ. ಸರ್ ಹೇಳಿದ್ರು ಮಾಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇವ್ರ ಹತ್ರ ಕೊಟ್ಟಿದ್ದೀನಿ. ಒಂದು 10 ಡೇಸ್ ಆದಮೇಲೆ ಬರ್ತೀನಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ. ಸರ್ ಓಕೆ ಅಂದರು. ಸೊ ಡನ್, ಇಟ್ಸ್ ಎಂಟರ್ ನೇಪಾಲ್ ನಾವು. ಓಕೆ ರೀಟ್ರೈ ಟು ಎಂಟರ್ ನೇಪಾಲ್ ಅಗೇನ್. ಫಸ್ಟ್ ಟ್ರೈ ಫೇಲ್ ಆಗೋಯ್ತು, ಇವಾಗ ಸೆಕೆಂಡ್ ಟ್ರೈ ತಿರ್ಗಾ ಹೋಗ್ತಾ ಇದ್ದೀವಿ ಗೈಸ್. ನೋ ಡ್ರೋನ್ ಶಾಟ್ಸ್ ಗೈಸ್, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಅವ್ರ ಹತ್ರ ಏನೋ ಮಾತಾಡಿ ನೋಡಿದೆ, ಸರ್ ಏನೋ ಆರ್ಸಲ್ಲ ಬಿಡಿ ಅಂತಲ್ಲ, ಕೇಳಲಿಲ್ಲ ಅವರು. ಇನ್ನೇನು ಮಾಡೋದು, ನಾನು ಹಿಂಗೆ ಈ ಕಡೆ ರಿಟರ್ನ್ ಆಗೋದು ಬೇಡ ಅಂತ ಡಿಸೈಡ್ ಆಗಿದ್ದೆ. ಬಟ್ ನಾವು ಐ ಆಮ್ सर अभी आया था ना सर? हाँ तो अभी फिर जाना है वहाँ पे जहाँ गए थे के पास। हाँ बोल लीजिए अब जाइए। हाँ जाइए वहीं राइट। हाँ Part 2, let's go.
A few moments later. Nepal, we are here. ಡ್ರೋನ್ ಇಲ್ಲ, ಏನು ಮಾಡೋದು? ಆದರೂ ಎಂಟರ್ಡ್. ಐ ಥಿಂಕ್ ಯು ಹ್ಯಾವ್ ಟು ಗೋ ಹಿಯರ್ ಓನ್ಲಿ. बन जाएगा भैया? हाँ. बनवा दे? कितना चार्ज लेगा? एक दिन का 200 लगेगा। एक दिन का 200 नेपाली। कल क्या जाना है? क्या जाना है? पोखरा, मुक्तिनाथ. RTO लाइसेंस लाइए। आपका कितना लगेगा? 100 रुपये लूँगा। 100 रुपये? ऐसी कितना दिन का बनवाना है आपको? 15. 15 दिन का? 15 दिन का कितना लगेगा? 15 दिन के लिए तो नहीं, 1 हफ्ते के लिए हो जाएगा। 10 दिन तक मान लीजिए। और वो परमिट किधर बनाएगा? यहाँ सामने। नहीं, बंसार नहीं, परमिट. हाँ परमिट ये बनता है। परमिट भी इधर ही बनता है? हाँ। कितना लगेगा वो परमिट के लिए? कभी लगता है परमिट को? वो 200 नेपाली लगेगा एक दिन का। कितना टाइम लगेगा भाई? और 10 मिनट लगेगा। मान लीजिए 10 मिनट लगेगा। क्या चाहिए आपको? RTO लाइसेंस चाहिए। हाँ, कैमरा ऑफ कीजिए, वीडियो कैमरा ऑफ कीजिए। 1 मिनट करता हूँ. ಸೊ ಗೈಸ್ 15 ಡೇಸ್ ಕೇಳಿದ್ದೀನಿ, ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬರುತ್ತಾ ಬರಲ್ವಾ ಅಂತ. ಬಟ್ ನಮ್ಮ ಡ್ರೋನ್ ಇಲ್ಲ ಗುರು. ಡ್ರೋನ್ ಈಸ್ ಇಲ್ಲೀಗಲ್ ಅಂತ ಇಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಪರ್ ಡೇ ಅದು ಇಲ್ಲೇ 200 ರುಪೀಸ್. ಇವಾಗ ಮುಂಚೆ 150 ಅಂತೆಲ್ಲ ವೀಡಿಯೋಲಿ ನೋಡಿದ್ದೆ, ಇವಾಗ 200 ಮಾಡ್ಬಿಟ್ಟವ್ರು ಅನಿಸುತ್ತೆ. ಇವ್ರದ್ದೇನೋ ಮಿಡಲ್ ಮ್ಯಾನ್ಗಳು ಏನೋ ಮಾಡ್ತಾ ಇರ್ತಾರೆ ಒಳಗಡೆ. ಅಲ್ಲಿ ನಡೀತದೆ ನೋಡಿ. ಅವರ್ ಮಿಡಲ್ ಮ್ಯಾನ್ಸ್ ಆರ್ ಅಟ್ ವರ್ಕ್. ಸಿ ಬಾಯ್ಸ್ ಆರ್ ಹಿಯರ್. ನೋಡಿ ಇವ್ರ ಹತ್ರನೇ ನಮ್ಮ ಡ್ರೋನ್ ಕೊಟ್ಬಿಟ್ಟು ಬಂದಿದ್ದೀವಿ. ವಜ್ರಂಗ ಇಲ್ಲಿ ಸಿಮ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವುದೋ ಎನ್ಸಲ್ ಸಿಮ್ ಅನಿಸುತ್ತೆ. ಇವಾಗ ಹೋಗಬೇಕು. 100 ರೂಪಾಯಿ ತೊಗೊತಾರೆ ಇಲ್ಲಿ. ನೀವೇ ಮಾಡಿಸ್ಬೋದು, ಇಲ್ಲ ಅವ್ರು ಕೊಟ್ಬಿಟ್ಟು ಮಾಡಿಸ್ಬೋದು. ಹಂಗೆ ಹಾಕ್ತಾರೆ ನಾವು ಒಂದು ಕೊಟ್ಬಿಟ್ಟು ಅವ್ರಿಗೇನೆ 100 ರುಪೀಸ್ ತಾನೆ. ಓಕೆ. ಸೊ ಗೈಸ್, ನೀವು ನೇಪಾಲ್ ಬಂದರೆ ಅಲ್ಲಿದೆ ಬನ್ಸಾರ್ ಮಾಡೋದು. ಇಲ್ಲಿ ಸ್ವಲ್ಪ ದೂರ ಬಂದರೆ ನಿಮಗೆ ಲಕ್ಷ್ಮಿ ಮನಿ ಎಕ್ಸ್ಚೇಂಜ್ ಅಂತ ಬರುತ್ತೆ. ಇವರು ಎಕ್ಸ್ಚೇಂಜ್ ರೇಟ್ 1.6 ಕೊಡ್ತಾರೆ. ಅಲ್ಲೆಲ್ಲ ಕೇಳಿದ್ರೆ 1.3, 1.4 ಅಂತೆಲ್ಲ ಹೋಲ್ಬಿಡ್ತಾರೆ. ಡೈರೆಕ್ಟಾಗಿ ಇಲ್ಲೇ ಬಂದುಬಿಡಿ. ಇಲ್ಲೊಂದು ನೇಪಾಲಿ SBI ಬೇರೆ ಇದೆ ಇಲ್ಲಿ. ನೀವು SBI ಅದೇನೋ ಮಾಡ್ಕೊಂಬಂದರೆ ಇಲ್ಲೇ ತೊಗೊಬೋದು ಅಂತಿದ್ದಾರೆ. ಇಲ್ಲಾಂದರೆ ಯು ಕ್ಯಾನ್ ಕಮ್ ಹಿಯರ್ ಲಕ್ಷ್ಮಿ ಮನಿ ಎಕ್ಸ್ಚೇಂಜ್ ಸೆಂಟ್ರಲ್ಲಿ 1.6 ಸಿಗುತ್ತೆ. ದಟ್ ಈಸ್ ವಾಟ್ ಇವನ್ ಗೂಗಲ್ ಶೋಸ್. ತೊಗೊಳ್ಳಿ, ಇನ್ಫಾರ್ಮೇಷನಲ್ ವೀಡಿಯೋ. ಓಕೆ, ನಾವು ಲೆಟ್ಸ್ ಗೋ ಟು. ಯಾಕೋ ಇಲ್ಲ ಹಾಕಿಟ್ಟಿದ್ದೀರಲ್ಲಿ ಹತ್ತೋ ಜಾಗದಲ್ಲೇ. ಲೆಟ್ಸ್ ಗೋ ಟು ಪೋಖ್ರಾ. ಸ್ವಲ್ಪ ಸಿಮ್ ಚೇಂಜ್ ಮಾಡ್ಕೊಬೇಕು. ದೊಡ್ಡ ಮೊಬೈಲ್ಗೆ ಹಾಕ್ಬಿಟ್ಟಿದ್ದೀನಿ, ನ್ಯಾವಿಗೇಷನ್ ಮೊಬೈಲ್ ಬೇಕು. ಅದನ್ನು ನಾವು ಚೇಂಜ್ ಮಾಡ್ಕೊಂಡು ಹೊಡೋಣ. ವಿ ಆರ್ ಅಫಿಷಿಯಲಿ ಇನ್ ನೇಪಾಲ್. ಕರೆನ್ಸಿ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಏನೇನೋ ಆಟ ಆಡ್ಕೊಂಡು. ಡ್ರೋನ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ವಿ ಡೋಂಟ್ ಹ್ಯಾವ್ ದ ಡ್ರೋನ್. ಬಟ್ ಏನೋ ಸ್ಮಗಲ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಕೇಳಿ ನೋಡಿದೆ ಆಗತ್ತಾ ಅಂತ, ಬಟ್ ಆಗಲ್ಲ ಅಂದ್ಬಿಟ್ರು. ಸೊ ಓಕೆ, ಅದಕ್ಕೆ ಮೇಲೂ ಪುಷ್ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ಲೆಟ್ಸ್ ನಾಟ್ ಪುಷ್ ಅವರ್ ಲಕ್. ಸೊ ವಿ ಆರ್ ಆಫ್ ಟು ಪೋಖ್ರಾ. ಯಾವುದೋ ಎನ್ಸೆಲ್ ಅಂದ್ಬಿಟ್ಟು ಸಿಮ್ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು 550 ಆಯಿತು ವಿತ್ ಡೇಟಾ ಪ್ಲ್ಯಾನ್ ಎಲ್ಲ. 30 GB ಹಾಕ್ಕೊಂಡಿದ್ದೀನಿ. ಇನ್ನು ಮುಂದೆ ಹೋದರೆ ಇನ್ನೂ 30 GB ಬರುತ್ತಂತೆ. ಅದೇನೋ ಹೋಮ್ ಆನ್ ಅವೇ ಅಂತ ಏನೋ ಆಫರು. ಹೌದಪ್ಪ. ಇರಬೇಕಾ? ಎಲ್ಲ ಚೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ನಾವು ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಟು ಪೋಖ್ರಾ. ವಿ ಆರ್ ಅಫಿಷಿಯಲಿ ಇನ್ ನೇಪಾಲ್. ಸೋಲೋ ರೈಡ್. ನೆಕ್ಸ್ಟ್ ಸ್ಟಾಪ್ ನೇಪಾಲ್ಗೆ. ವಿ ಆರ್ ಇನ್ ನೇಪಾಲ್. ನೆಕ್ಸ್ಟ್ ಸ್ಟಾಪ್ ಇಸ್ ಪೋಖ್ರಾ. ಕ್ರೇಜಿ ಅಲ್ವಾ? ಹಾಂ, ನೋಡಿ ನಿಲ್ಸಕ್ಕೆ ಹೇಳ್ತಾರಾ? ನಾನು ಬಾಡಿಗೆ ಹೋಗ್ತಾ ಇದ್ದೀನಿ. ನಿಲ್ಸಕ್ಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಿಲ್ಸಕ್ಕೆ ಹೇಳಿದ್ರೆ ನಿಲ್ಸೋದೆ, ಇಲ್ಲಾಂದರೆ ಹೋಯ್ತಾ ಇರೋದೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಮೀ ಹಿಯರ್. ನೇಪಾಲಿ ಮಿಲಿಟರಿ ಯೂನಿಫಾರ್ಮ್ ನೋಡ್ರಿ ಹೆಂಗಿದೆ ಅಂತ.
ಕಾರ್ಗೋ ಯೂನಿಫಾರ್ಮ್ ಥರ ಇದೆ ಬರೋದು. ಫೈನಲಿ ಐ ಆಮ್ ಇನ್ ನೇಪಾಲ್ ಗಾಯ್ಸ್, ನೇಪಾಲ್. ಫೀಲ್ಸ್ ಗುಡ್ ಮ್ಯಾನ್, ಫೀಲ್ಸ್ ಗುಡ್. ಅದು ಅಲ್ಲಿಂದ ಓಡಿಸ್ಕೊಂಬಂದಿರೋದು. ಫೀಲ್ಸ್ ವೆರಿ ಗುಡ್. ಕರ್ನಾಟಕ ಗಾಡಿ ಹೋಗಿ ಚೆಕಿಂಗ್ ಮಾಡಿಬಿಟ್ಟು ಅದೇನೋ ಇನ್ನೊಂದೇನೋ ಪರ್ಮಿಟ್ ಒಂದು ಮಾಡಿಸ್ಬೇಕು. ಅದನ್ನು ಮಾಡಿಸ್ಕೊಂಡು ಏನು ಮಾಡೋದು ಅಂತ ನೋಡೋಣ. ಏನು ಡೇಟಾ ಇಸ್ ಸೆಟ್, ಕರೆನ್ಸಿ ಇಸ್ ಸೆಟ್, ನಾವು ಸೆಟ್ಟು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇನ್ನೇನು ಬೇಕು ನಮಗೆ. ಪೋಖ್ರಾ ಇಲ್ಲಿಂದ 180 ಕಿಲೋಮೀಟರ್ಸ್ ಇದೆ. 5 hours ತೋರಿಸ್ತಿದೆ. 180 ಕಿಲೋಮೀಟರ್ಸ್ ಯಾಕೆ ಗುರು 5 hours? ಆದರೂ ನೋಡೋಣ ಬನ್ನಿ. ಐ ಥಿಂಕ್ ಫುಲ್ ಆಫ್ ರೋಡೇ ಇರುತ್ತೆ ಅನಿಸುತ್ತೆ. ಬಟ್ ವಿ ಆರ್ ರೆಡಿ. ಆಫ್ ರೋಡ್ಗೆ ಅಂತಲೇ ಬಂದಿದ್ದೀವಿ ನಾವು. ಈ ಚಿತಾಲ್ ಪತಾಲ್ ಬಾರ್ಡರ್ ಕ್ರಾಸಿಂಗ್ಗೆ ಇಷ್ಟಲ್ಲ. ಅಯ್ಯಪ್ಪ ಕೇಳ್ದ ಏನು ಮಾಡೋಕ್ಕೆ ಬಂದಿದ್ಯಾ ಇಲ್ಲಿ ಅಂತ. ನಾನು ಹೇಳಿದೆ ಸರ್ ಈ ಥರ ಫುಲ್ ನೇಪಾಲ್ ಟೂರು, ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಮಾಡೋ ಐಡಿಯಾದಲ್ಲಿದ್ದೀನಿ ಅಂತ. ಇಲ್ಲಾಂದರೆ 7 days ಅಷ್ಟೇ ಅಂತ ಕೊಡೋದು. ನನ್ನನ್ನು ನೋಡ್ಬಿಟ್ಟು ಅದೇನೋ ಖುಷಿ ಆಗ್ಬಿಟ್ಟ ಹುಡುಗ. ಓಡಿಸ್ಕೊಂಡು ಅಲ್ಲಿಂದ ಬೈಕಲ್ಲಿ ಬಂದು ಅಂದ್ಬಿಟ್ಟು ಅದು 15 days ಮಜಾ ಮಾಡೋ ತಗೊಟ್ಬಿಟ್ಟು 15 days ಬಿದ್ದಿದೆ ಗಾಯ್ಸ್. 15 daysಗೆ 3000 rupees, per day 200. ಸೊ ದಟ್ ಈಸ್ ದ ಡೀಟೇಲ್ಸ್. ಬಂದರೆ ಅಲ್ಲಿ ನಿಮಗೆ RC ಕಾರ್ಡು, ಮತ್ತು ಇನ್ನೇನು ಕೇಳ್ದ ಅವನು, ಅಷ್ಟೇ RC ಕಾರ್ಡು ಅಷ್ಟೇ ಕೇಳ್ದ ಅವನು. RC ಕಾರ್ಡು ಮತ್ತು ಆಧಾರ್ದು ಒಂದು ಜೆರಾಕ್ಸ್ ತೊಗೊತಾರೆ ಅಷ್ಟೇ. ಇನ್ನೇನು ಬೇಕಾಗಿಲ್ಲ. ಪಾಸ್ಪೋರ್ಟು ಅದೆಲ್ಲ ಆಯಿತು, ವೋಟರ್ ಐಡಿ ಎಲ್ಲ ಏನೂ ಬೇಕಾಗಿಲ್ಲ. ಆ ಲೆನ್ಸಲ್ಲಿ ಅವನು ಒಂದು ಫೋಟೋ ತೊಗೊತಾನೆ ನಿಮ್ಮದು. ಅವನು ಅಷ್ಟೇ DL ತೊಗೊಂಡ, ಅವನು ಮಾಡ್ಕೊಂಡು ಕೊಟ್ಬಿಟ್ರು. ಇಲ್ಲಿ ಹಿಂಗೆ ಟ್ರಾಫಿಕ್ ರೂಲ್ಸ್ ಅಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲ ನಿಮಗೆ. ಟೈಮ್ ಝೋನ್ ಡಿಫ್ರೆನ್ಸ್ ಇದೆಯಾ ಏನು ಗೊತ್ತಾಗ್ತಾಯಿಲ್ಲ. ಅಲ್ಲೆಲ್ಲೋ ಹಾಕಿದೆ, ನಾನು ಮಾಡಿ ಹೋಗ್ತಾ ಇದ್ದೀನಿ. ಇವ್ರದ್ದು ನಂಬರ್ ಪ್ಲೇಟ್ ಎಲ್ಲ ನೋಡಿ, ಎಲ್ಲ ರೆಡ್ಡಲ್ಲಿದೆ. ಬುಟ್ವಾಲ್ ಪೋಖ್ರಾ 177. ನಮ್ಮದೇ ಗಾಡಿ ಅಂದರೆ ಒಂಥರ ಲೆವೆಲ್ ಗುರು. ಅವರು ನೋಡೋರು ಅಷ್ಟೇ ಗಾಡಿ ನೋಡ್ಬಿಟ್ಟು ಕೇರಳ, ಇಲ್ಲೂ ಅಷ್ಟೇ ಗುರು, ಕೇರಳನ ಅಂತ ಇದು. ನನ್ನ ಮಗನೇ ಕೇರಳ ಅಲ್ವೋ, ಕರ್ನಾಟಕ ಬೋಲೋ ಅಂತ ಅವ್ನಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಓಕೆ ಗಾಯ್ಸ್, ಮುಂದೆ ಆಫ್ ರೋಡ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ರೋಡ್ ಇನ್ನೇನು ತೋರಿಸೋದು, ಇಲ್ಲಾಂದರೆ ಏನಾದರೂ ನನಗೇನಾದರೂ ಸರ್ಪ್ರೈಸಿಂಗ್ ಏನೋ ಕಾಣಿಸ್ತಾರೆ ತೋರಿಸ್ತೀನಿ ನಿಮಗೆ. ಓಕೆ, ವಿ ಆರ್ ಇನ್ ನೇಪಾಲ್ ಗಾಯ್ಸ್. ಚಿಂದಿ ಉಡಾಯಿಸೋಣ ಬನ್ನಿ.